ಜನರಿಗೆ ಉಪಯೋಗ ಆಗಲಿ ಅಂತ ತಂದಿರುವಂತಹ ಯೋಜನೆ 24 ಗಂಟೆ ನೀರು ಸಿಗಲಿ ಅನ್ನೋ ಕಾರಣಕ್ಕೆ ಜಾರಿ ಮಾಡಿರುವಂತಹ ಯೋಜನೆ. ಆದರೆ ಅದೇ ಯೋಜನೆ ಈಗ ಜನರಿಗೆ ಭಾರವಾಗ್ಬಿಟ್ಟಿದೆ. ಅಷ್ಟಕ್ಕೂ ಆ ಯೋಜನೆಯಿಂದ ಆಗ್ತಾ ಇರುವಂತಹ ಸಮಸ್ಯೆ ಏನು ನಾವು ತೋರಿಸ್ತೀವಿ ನೋಡಿ. ಜಲ್ ಜೀವನ್ ಮಿಷನ್ ಜನರಿಗೆ 24 ಗಂಟೆಗಳ ಕಾಲ ನಿರಂತರವಾಗಿ ನೀರು ಒದಗಿಸಲು ಜಾರಿಯಾಗಿರುವ ಯೋಜನೆ. ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆಗಲೇ ಬಿಲ್ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪ್ರತಿಯೊಂದು ಮನೆಗೂ ಜಲಸಿರಿ ನಲ್ಲಿ ಅಳವಡಿಸಲಾಗಿದೆ. ಆದರೆ ಕೆಲ ನಲ್ಲಿಯಲ್ಲಿ ನೀರು ಬಂದಿಲ್ಲ. ಆದರೆ ಮೀಟರ್ ಮಾತ್ರ ತಿರುಗುತ್ತಲೇ ಇದೆ. ಬಡ ಜನರಿಗೆ ಈ ಜಲಸಿರಿ ಯೋಜನೆ ಆರ್ಥಿಕವಾಗಿ ಹೊರೆಯಾಗಿದ್ಯಂತೆ. ಕಡಿಮೆ ನೀರು ಬಳಸಿದ್ರೂ ಸಾವಿರಾರು ರೂಪಾಯಿ ಬಿಲ್ ಬರ್ತಾ ಇದೆಯಂತೆ. ಜಲಸಿರಿ ನೀರು ಬಳಸಿ ಬಿಲ್ ಕಟ್ಟಲಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆಯಲ್ಲಿ ಆರಂಭ ಆಗಿ 1.5 ವರ್ಷದ ಮುಂಚೆ ಈ ಯೋಜನೆ ಕಂಪ್ಲೀಟ್ ಆಗಬೇಕಿತ್ತು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. 45 ವಾರ್ಡ್ಗಳಲ್ಲಿ ನೀರು ಕೊಡಬೇಕಿತ್ತು, ಕೇವಲ 4-5 ವಾರ್ಡಲ್ಲಿ ಮಾತ್ರ ನೀರು ಕೊಡ್ತಾ ಇದ್ದಾರೆ. ಅಲ್ಲೂ ಸಹ ಗುಣಮಟ್ಟದ ನೀರು ಸಪ್ಲೈ ಆಗ್ತಾ ಇಲ್ಲ. ಇನ್ನು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ರೀತಿ ಜಲಸಿರಿ ಬಿಲ್ ಹೆಚ್ಚು ಬರುತ್ತಿವೆ. ಸಮರ್ಪಕವಾಗಿ ನೀರು ಪೂರೈಕೆ ಮಾಡದಿದ್ರೂ ಅವೈಜ್ಞಾನಿಕವಾಗಿ ಬಿಲ್ ನೀಡಲಾಗ್ತಾ ಇದೆಯಂತೆ. ಜನ ನಿರೀಕ್ಷೆ ಮಾಡ್ದಂಗೆ ಸಿಹಿ ಬರುತ್ತೆ ಅಂತಂದರೆ ಎಲ್ಲರ ಬಾಯಲ್ಲೂ ಖಾರ ಆಗೋದು ಜೊತೆ ಜೇಬಿಗೆ ಭಾರ ಆಗೋದಂಥ ವಿಚಾರನೆ ಮಹಾನಗರ ಪಾಲಿಕೆಯಿಂದ ನಡೀತಾ ಇದೆ. ಇದರಲ್ಲಿ ಒಂದು ಕ್ಲಿಯಾರಿಟಿ ಇಲ್ಲ. ಎಷ್ಟು ಬಿಲ್ ಬರುತ್ತೆ, ಮಿನಿಮಮ್ ಎಷ್ಟು ಓಡಿಸಿರಿ ಎಷ್ಟೆಷ್ಟು ಬಿಲ್ ಕಟ್ಟಬೇಕಾಗತ್ತೆ ಅನ್ನೋ ವಿಚಾರದಲ್ಲಿ ನಮ್ಗೆ ಬಿಲ್ ಬಂದಾಗ ನೋಡಿದಾಗ ಶಾಕ್ ಆಗಿದ್ದು. ಅದು ಸಾವಿರಗಟ್ಟಲೆ ಲೆಕ್ಕದಲ್ಲಿ ಪ್ರತಿ ತಿಂಗಳು ಬಿಲ್ ಬರ್ತಾ ಇರೋದು ನೋಡಿದ್ರೆ ಇದು ಪ್ರಾಜೆಕ್ಟ್ ಜನಕ್ಕೆ ಸಿಹಿ ಸುದ್ದಿ ಅಲ್ಲ. ಇದು ಖಂಡಿತವಾಗಿಯೂ ಜನದ ಮೇಲೆ ಹೊರೆ ಆಗುವಂಥ ವಿಚಾರ. ಜಲಸಿರಿ ನಲ್ಲಿಯಲ್ಲಿ ನೀರು ಬರದೇ ಇದ್ರೂ ದುಪ್ಪಟ್ಟು ಬಿಲ್ ನೀಡುತ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರೋದಂತೂ ಸತ್ಯ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಜನರಿಗೆ ಉಪಯೋಗ ಆಗಲಿ ಅಂತ ತಂದಿರುವಂತಹ ಯೋಜನೆ 24 ಗಂಟೆ ನೀರು ಸಿಗಲಿ ಅನ್ನೋ ಕಾರಣಕ್ಕೆ ಜಾರಿ ಮಾಡಿರುವಂತಹ ಯೋಜನೆ. ಆದರೆ ಅದೇ ಯೋಜನೆ ಈಗ ಜನರಿಗೆ ಭಾರವಾಗ್ಬಿಟ್ಟಿದೆ. ಅಷ್ಟಕ್ಕೂ ಆ ಯೋಜನೆಯಿಂದ ಆಗ್ತಾ ಇರುವಂತಹ ಸಮಸ್ಯೆ ಏನು ನಾವು ತೋರಿಸ್ತೀವಿ ನೋಡಿ. ಜಲ್ ಜೀವನ್ ಮಿಷನ್ ಜನರಿಗೆ 24 ಗಂಟೆಗಳ ಕಾಲ ನಿರಂತರವಾಗಿ ನೀರು ಒದಗಿಸಲು ಜಾರಿಯಾಗಿರುವ ಯೋಜನೆ. ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆಗಲೇ ಬಿಲ್ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪ್ರತಿಯೊಂದು ಮನೆಗೂ ಜಲಸಿರಿ ನಲ್ಲಿ ಅಳವಡಿಸಲಾಗಿದೆ. ಆದರೆ ಕೆಲ ನಲ್ಲಿಯಲ್ಲಿ ನೀರು ಬಂದಿಲ್ಲ. ಆದರೆ ಮೀಟರ್ ಮಾತ್ರ ತಿರುಗುತ್ತಲೇ ಇದೆ. ಬಡ ಜನರಿಗೆ ಈ ಜಲಸಿರಿ ಯೋಜನೆ ಆರ್ಥಿಕವಾಗಿ ಹೊರೆಯಾಗಿದ್ಯಂತೆ. ಕಡಿಮೆ ನೀರು ಬಳಸಿದ್ರೂ ಸಾವಿರಾರು ರೂಪಾಯಿ ಬಿಲ್ ಬರ್ತಾ ಇದೆಯಂತೆ. ಜಲಸಿರಿ ನೀರು ಬಳಸಿ ಬಿಲ್ ಕಟ್ಟಲಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆಯಲ್ಲಿ ಆರಂಭ ಆಗಿ 1.5 ವರ್ಷದ ಮುಂಚೆ ಈ ಯೋಜನೆ ಕಂಪ್ಲೀಟ್ ಆಗಬೇಕಿತ್ತು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. 45 ವಾರ್ಡ್ಗಳಲ್ಲಿ ನೀರು ಕೊಡಬೇಕಿತ್ತು, ಕೇವಲ 4-5 ವಾರ್ಡಲ್ಲಿ ಮಾತ್ರ ನೀರು ಕೊಡ್ತಾ ಇದ್ದಾರೆ. ಅಲ್ಲೂ ಸಹ ಗುಣಮಟ್ಟದ ನೀರು ಸಪ್ಲೈ ಆಗ್ತಾ ಇಲ್ಲ. ಇನ್ನು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ರೀತಿ ಜಲಸಿರಿ ಬಿಲ್ ಹೆಚ್ಚು ಬರುತ್ತಿವೆ. ಸಮರ್ಪಕವಾಗಿ ನೀರು ಪೂರೈಕೆ ಮಾಡದಿದ್ರೂ ಅವೈಜ್ಞಾನಿಕವಾಗಿ ಬಿಲ್ ನೀಡಲಾಗ್ತಾ ಇದೆಯಂತೆ. ಜನ ನಿರೀಕ್ಷೆ ಮಾಡ್ದಂಗೆ ಸಿಹಿ ಬರುತ್ತೆ ಅಂತಂದರೆ ಎಲ್ಲರ ಬಾಯಲ್ಲೂ ಖಾರ ಆಗೋದು ಜೊತೆ ಜೇಬಿಗೆ ಭಾರ ಆಗೋದಂಥ ವಿಚಾರನೆ ಮಹಾನಗರ ಪಾಲಿಕೆಯಿಂದ ನಡೀತಾ ಇದೆ. ಇದರಲ್ಲಿ ಒಂದು ಕ್ಲಿಯಾರಿಟಿ ಇಲ್ಲ. ಎಷ್ಟು ಬಿಲ್ ಬರುತ್ತೆ, ಮಿನಿಮಮ್ ಎಷ್ಟು ಓಡಿಸಿರಿ ಎಷ್ಟೆಷ್ಟು ಬಿಲ್ ಕಟ್ಟಬೇಕಾಗತ್ತೆ ಅನ್ನೋ ವಿಚಾರದಲ್ಲಿ ನಮ್ಗೆ ಬಿಲ್ ಬಂದಾಗ ನೋಡಿದಾಗ ಶಾಕ್ ಆಗಿದ್ದು. ಅದು ಸಾವಿರಗಟ್ಟಲೆ ಲೆಕ್ಕದಲ್ಲಿ ಪ್ರತಿ ತಿಂಗಳು ಬಿಲ್ ಬರ್ತಾ ಇರೋದು ನೋಡಿದ್ರೆ ಇದು ಪ್ರಾಜೆಕ್ಟ್ ಜನಕ್ಕೆ ಸಿಹಿ ಸುದ್ದಿ ಅಲ್ಲ. ಇದು ಖಂಡಿತವಾಗಿಯೂ ಜನದ ಮೇಲೆ ಹೊರೆ ಆಗುವಂಥ ವಿಚಾರ. ಜಲಸಿರಿ ನಲ್ಲಿಯಲ್ಲಿ ನೀರು ಬರದೇ ಇದ್ರೂ ದುಪ್ಪಟ್ಟು ಬಿಲ್ ನೀಡುತ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರೋದಂತೂ ಸತ್ಯ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಜನರಿಗೆ ಉಪಯೋಗ ಆಗಲಿ ಅಂತ ತಂದಿರುವಂತಹ ಯೋಜನೆ 24 ಗಂಟೆ ನೀರು ಸಿಗಲಿ ಅನ್ನೋ ಕಾರಣಕ್ಕೆ ಜಾರಿ ಮಾಡಿರುವಂತಹ ಯೋಜನೆ. ಆದರೆ ಅದೇ ಯೋಜನೆ ಈಗ ಜನರಿಗೆ ಭಾರವಾಗ್ಬಿಟ್ಟಿದೆ. ಅಷ್ಟಕ್ಕೂ ಆ ಯೋಜನೆಯಿಂದ ಆಗ್ತಾ ಇರುವಂತಹ ಸಮಸ್ಯೆ ಏನು ನಾವು ತೋರಿಸ್ತೀವಿ ನೋಡಿ.
ಜಲ್ ಜೀವನ್ ಮಿಷನ್ ಜನರಿಗೆ 24 ಗಂಟೆಗಳ ಕಾಲ ನಿರಂತರವಾಗಿ ನೀರು ಒದಗಿಸಲು ಜಾರಿಯಾಗಿರುವ ಯೋಜನೆ. ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆಗಲೇ ಬಿಲ್ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪ್ರತಿಯೊಂದು ಮನೆಗೂ ಜಲಸಿರಿ ನಲ್ಲಿ ಅಳವಡಿಸಲಾಗಿದೆ. ಆದರೆ ಕೆಲ ನಲ್ಲಿಯಲ್ಲಿ ನೀರು ಬಂದಿಲ್ಲ. ಆದರೆ ಮೀಟರ್ ಮಾತ್ರ ತಿರುಗುತ್ತಲೇ ಇದೆ. ಬಡ ಜನರಿಗೆ ಈ ಜಲಸಿರಿ ಯೋಜನೆ ಆರ್ಥಿಕವಾಗಿ ಹೊರೆಯಾಗಿದ್ಯಂತೆ. ಕಡಿಮೆ ನೀರು ಬಳಸಿದ್ರೂ ಸಾವಿರಾರು ರೂಪಾಯಿ ಬಿಲ್ ಬರ್ತಾ ಇದೆಯಂತೆ. ಜಲಸಿರಿ ನೀರು ಬಳಸಿ ಬಿಲ್ ಕಟ್ಟಲಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆಯಲ್ಲಿ ಆರಂಭ ಆಗಿ 1.5 ವರ್ಷದ ಮುಂಚೆ ಈ ಯೋಜನೆ ಕಂಪ್ಲೀಟ್ ಆಗಬೇಕಿತ್ತು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. 45 ವಾರ್ಡ್ಗಳಲ್ಲಿ ನೀರು ಕೊಡಬೇಕಿತ್ತು. ಕೇವಲ 4-5 ವಾರ್ಡಲ್ಲಿ ಮಾತ್ರ ನೀರು ಕೊಡ್ತಾ ಇದ್ದಾರೆ. ಅಲ್ಲೂ ಸಹ ಗುಣಮಟ್ಟದ ನೀರು ಸಪ್ಲೈ ಆಗ್ತಾ ಇಲ್ಲ. ಇನ್ನು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ರೀತಿ ಜಲಸಿರಿ ಬಿಲ್ ಹೆಚ್ಚು ಬರುತ್ತಿವೆ. ಸಮರ್ಪಕವಾಗಿ ನೀರು ಪೂರೈಕೆ ಮಾಡದಿದ್ರೂ ಅವೈಜ್ಞಾನಿಕವಾಗಿ ಬಿಲ್ ನೀಡಲಾಗ್ತಾ ಇದೆಯಂತೆ. ಜನ ನಿರೀಕ್ಷೆ ಮಾಡ್ದಂಗೆ ಸಿಹಿ ಬರುತ್ತೆ ಅಂತಂದರೆ ಎಲ್ಲರ ಬಾಯಲ್ಲೂ ಖಾರ ಆಗೋದ್ರ ಜೊತೆ ಜೇಬಿಗೆ ಭಾರ ಆಗೋದಂಥ ವಿಚಾರನೆ ಮಹಾನಗರ ಪಾಲಿಕೆಯಿಂದ ನಡೀತಾ ಇದೆ. ಈ ಇದರಲ್ಲಿ ಒಂದು ಕ್ಲಿಯಾರಿಟಿ ಇಲ್ಲ. ಎಷ್ಟು ಬಿಲ್ ಬರುತ್ತೆ, ಮಿನಿಮಮ್ ಎಷ್ಟು ಓಡಿಸಿರಿ ಎಷ್ಟೆಷ್ಟು ಬಿಲ್ ಕಟ್ಟಬೇಕಾಗತ್ತೆ ಅನ್ನೋ ವಿಚಾರದಲ್ಲಿ ನಮ್ಗೆ ಬಿಲ್ ಬಂದಾಗ ನೋಡಿದಾಗೆ ಶಾಕ್ ಆಗಿದ್ದು. ಅದು ಸಾವಿರಗಟ್ಟಲೆ ಲೆಕ್ಕದಲ್ಲಿ ಪ್ರತಿ ತಿಂಗಳು ಬಿಲ್ ಬರ್ತಾ ಇರೋದು ನೋಡಿದ್ರೆ ಇದು ಪ್ರಾಜೆಕ್ಟ್ ಜನಕ್ಕೆ ಸಿಹಿ ಸುದ್ದಿ ಅಲ್ಲ. ಇದು ಖಂಡಿತವಾಗಿಯೂ ಜನದ ಮೇಲೆ ಹೊರೆ ಆಗುವಂಥ ವಿಚಾರ. ಜಲಸಿರಿ ನಲ್ಲಿಯಲ್ಲಿ ನೀರು ಬರದೇ ಇದ್ರೂ ದುಪ್ಪಟ್ಟು ಬಿಲ್ ನೀಡುತ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರೋದಂತೂ ಸತ್ಯ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಜನರಿಗೆ ಉಪಯೋಗ ಆಗಲಿ ಅಂತ ತಂದಿರುವಂತಹ ಯೋಜನೆ, 24 ಗಂಟೆ ನೀರು ಸಿಗಲಿ ಅನ್ನೋ ಕಾರಣಕ್ಕೆ ಜಾರಿ ಮಾಡಿರುವಂತಹ ಯೋಜನೆ. ಆದರೆ ಅದೇ ಯೋಜನೆ ಈಗ ಜನರಿಗೆ ಭಾರವಾಗ್ಬಿಟ್ಟಿದೆ. ಅಷ್ಟಕ್ಕೂ ಆ ಯೋಜನೆಯಿಂದ ಆಗ್ತಾ ಇರುವಂತಹ ಸಮಸ್ಯೆ ಏನು ನಾವು ತೋರಿಸ್ತೀವಿ ನೋಡಿ. ಜಲ್ ಜೀವನ್ ಮಿಷನ್ ಜನರಿಗೆ 24 ಗಂಟೆಗಳ ಕಾಲ ನಿರಂತರವಾಗಿ ನೀರು ಒದಗಿಸಲು ಜಾರಿಯಾಗಿರುವ ಯೋಜನೆ. ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆಗಲೇ ಬಿಲ್ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪ್ರತಿಯೊಂದು ಮನೆಗೂ ಜಲಸಿರಿ ನಲ್ಲಿ ಅಳವಡಿಸಲಾಗಿದೆ. ಆದರೆ ಕೆಲ ನಲ್ಲಿಯಲ್ಲಿ ನೀರು ಬಂದಿಲ್ಲ. ಆದರೆ ಮೀಟರ್ ಮಾತ್ರ ತಿರುಗುತ್ತಲೇ ಇದೆ. ಬಡ ಜನರಿಗೆ ಈ ಜಲಸಿರಿ ಯೋಜನೆ ಆರ್ಥಿಕವಾಗಿ ಹೊರೆಯಾಗಿದ್ಯಂತೆ. ಕಡಿಮೆ ನೀರು ಬಳಸಿದ್ರೂ ಸಾವಿರಾರು ರೂಪಾಯಿ ಬಿಲ್ ಬರ್ತಾ ಇದೆಯಂತೆ. ಜಲಸಿರಿ ನೀರು ಬಳಸಿ ಬಿಲ್ ಕಟ್ಟಲಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆಯಲ್ಲಿ ಆರಂಭ